ಇಡೀ ವಿಶ್ವವನ್ನೇ ಸೃಷ್ಟಿಸಿದ ಸೃಷ್ಟಿಕರ್ತ ಬ್ರಹ್ಮದೇವನಿಗೆ ಮಾತ್ರ ಯಾರೂ ಪೂಜೆ ಸಲ್ಲಿಸುವುದಿಲ್ಲ ಮತ್ತು ಯಾರೂ ಪೂಜೆಯನ್ನೂ ಕೂಡ ಮಾಡುವುದಿಲ್ಲ. ಮುಕ್ಕೋಟಿ ದೇವತೆಗಳನ್ನು ಪೂಜಿಸುವ ನಾವು ಬ್ರಹ್ಮನಿಗೇಕೆ ಪೂಜೆ ಕಾರ್ಯಕ್ರಮ ಅಥವಾ ಬ್ರಹ್ಮದೇವನಿಗೆ ಪ್ರತ್ಯೇಕವಾಗಿ ಯಾಕೆ ಗುಡಿ ಗೋಪುರಗಳಿಲ್ಲ ಎಂಬ ಪ್ರಶ್ನೆ ಎಲ್ಲರಲ್ಲಿ ಮೂಡುವುದು ಸಹಜ. ಇದಕ್ಕೆ ಎರಡು ಕಥೆಗಳಿವೆ. ಒಮ್ಮೆ ಬ್ರಹ್ಮ ಹಾಗೂ ವಿಷ್ಣುವಿನ ನಡುವೆ ನಮ್ಮಲ್ಲಿ ಯಾರು ದೊಡ್ಡವರು ಎಂಬ ಜಗಳ ಶುರುವಾಯಿತು. ಇಬ್ಬರು ಶಿವನ ಬಳಿ ಹೋದರು. ಶಿವನು ಯಾರು ನನ್ನ ತಲೆಯ ಮೇಲ್ಭಾಗವನ್ನು ಮೊದಲು ನೋಡುತ್ತಾರೋ ಅವರೇ ದೊಡ್ಡವರು ಎಂದರು. ನಂತರ ಬೃಹತ್ ಲಿಂಗದ ರೂಪ ಧರಿಸಿ ಮೂರು ಲೋಕಕ್ಕೆ ವ್ಯಾಪಿಸಿಕೊಂಡು ನಿಂತ ಬ್ರಹ್ಮ ಹಾಗೂ ವಿಷ್ಣು ಅಲೆದು ಅಲೆದು ಸುಸ್ತಾದರು. ಅಷ್ಟರಲ್ಲಿ ಬ್ರಹ್ಮನಿಗೆ ನೀರಿನಲ್ಲಿ ಬಿದ್ದಿದ್ದ ಕೇತಕಿ ಹೂವೊಂದು ಕಾಣಿಸಿತು. ಹೂವು ನಾನು ಸಾವಿರಾರು ವರ್ಷಗಳ ಹಿಂದೆ ಶಿವನ ತಲೆಯಿಂದ ಕೆಳಗೆ ಬಿದ್ದವಳು ಎಂದಿತು. ಆಗ ಉಪಾಯ ಮಾಡಿದ ಬ್ರಹ್ಮ, ನಾನು ಶಿವನ ತಲೆಯ ಮೇಲಿದ್ದಾಗ ಒಂದು ದಿನ ಬ್ರಹ್ಮನು ಅಲ್ಲಿಗೆ ಬಂದು ಹೋಗಿದ್ದಾನೆಂದು ಹೇಳು ಎಂದು ಕೇತಕಿಗೆ ಹೇಳಿದ. ಅದರಂದೇ ಕೇತಕಿ ಹೂವು ಶಿವನ ಬಳಿ ಸುಳ್ಳು ಹೇಳಿತು. ಆಗ ಸಿಟ್ಟಾದ ಶಿವ ಬ್ರಹ್ಮನಿಗೆ ಯಾರೂ ಪೂಜೆ ಸಲ್ಲಿಸದಂತೆ ಮತ್ತು ಕೇತಕಿ ಹೂವನ್ನು ಯಾರೂ ಪೂಜೆಗೆ ಬಳಸದಂತೆ ಶಾಪ ಕೊಟ್ಟರು. ಬ್ರಹ್ಮದೇವನು ಬ್ರಹ್ಮಾಂಡದ ಸೃಷ್ಟಿಯ ವೇಳೆಗೆ ಶತರೂಪವೆಂಬ ಸುಂದರಿ ದೇವತೆಯನ್ನು ಸೃಷ್ಟಿಸಿದ. ಅವರಿಗೆ ಸರಸ್ವತಿ ಎಂಬ ಹೆಸರಿನಿಂದ ಕರೆಯುತ್ತೇವೆ. ಆದರೆ ತಾನೇ ಸೃಷ್ಟಿಸಿದ ಆ ದೇವತೆಗೆ ಬ್ರಹ್ಮ ಮೋಹಗೊಂಡು ದೇವಿಯ ಮೇಲೆ ನೋಟವಿಡಲು ಬ್ರಹ್ಮನು ಪ್ರಾರಂಭಿಸುತ್ತಾರೆ. ಬೇಸತ್ತ ಸರಸ್ವತಿಯು ಬ್ರಹ್ಮನಿಗೆ ಪೂಜೆ ಸಲ್ಲಿಸಬಾರದು ಎಂದು ಶಪಿಸುತ್ತಾರೆ ಎಂದು ಹೇಳಲಾಗಿದೆ. ಇನ್ನೂ ಬದುಕುದ್ದಕ್ಕೂ ನಮ್ಮನ್ನು ಪೊರೆಯಬೇಕಾದವನು ವಿಷ್ಣು. ಹಾಗಾಗಿ ಅವನನ್ನು ಹೆಚ್ಚು ಪೂಜಿಸುತ್ತೇವೆ. ಶಿವ ನಮ್ಮನ್ನು ನಾಶಪಡಿಸುತ್ತಾನೆ ಎಂಬ ಹೆದರಿಕೆಯಿಂದ ಅವನನ್ನು ಪೂಜಿಸುತ್ತೇವೆ. ಬ್ರಹ್ಮನಿಂದ ಇನ್ನು ಮುಂದೆ ಆಗಬೇಕಾದದ್ದೇನೂ ಇಲ್ಲವಲ್ಲ, ಹಾಗಾಗಿ ಅವನನ್ನು ಪೂಜಿಸಬೇಕಿಲ್ಲ ಎಂಬ ತಾತ್ಸಾರ ಅಷ್ಟೇ. ನಾವು ಏನನ್ನಾದರೂ ರಚಿಸಿದರೆ ಅದು ನಮ್ಮ ಆಸ್ತಿಯಲ್ಲ. ನಾವು ಯಾವುದನ್ನಾದರೂ ಮಾಲೀಕತ್ವವನ್ನು ಗ್ರಹಿಸಿದರೆ ಅದು ನಿಜವಲ್ಲ ಮತ್ತು ಅದು ನಮಗೆ ದುಃಖ, ಚಿಂತೆ, ಉದ್ವೇಗ, ಆತಂಕ ಮತ್ತು ಸಂಕಟವನ್ನು ನೀಡುತ್ತದೆ. ಬ್ರಹ್ಮಾಂಡ ಮತ್ತು ಶತರೂಪದ ಸೃಷ್ಟಿ ನಂತರ ಭಗವಾನ್ ಬ್ರಹ್ಮನು ಮಾಡಿದ್ದು ಅದನ್ನೇ. ಹೀಗಾಗಿ ರಾಜಸ್ಥಾನದ ಪುಷ್ಕರದಲ್ಲಿರುವ ಮತ್ತು ದಕ್ಷಿಣ ಭಾರತದ ಕೆಲವು ದೇವಾಲಯಗಳನ್ನು ಹೊರತುಪಡಿಸಿ ಬ್ರಹ್ಮದೇವರ ಯಾವುದೇ ದೇವಾಲಯಗಳಿಲ್ಲ. ಧನ್ಯವಾದಗಳು. ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಲೈಕ್, ಶೇರ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.